ಅದೇನಪ್ಪ ಅಂತಂದರೆ ನನ್ನ ಮಗನಿಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಸೊ ಅವ್ರು ಕೊಟ್ಟಿದ್ದ ಥೀಮ್ ಏನಂದರೆ ಅಂಡರ್ ವಾಟರ್ ಆ್ಯನಿಮಲ್. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಸ್ಟಾರ್ ಫಿಶ್. ಸೊ ಈ ಫ್ಯಾನ್ಸಿ ಡ್ರೆಸ್ಗೆ ಯಾವುದು ಡ್ರೆಸ್ನ ಹೊರಗಡೆಯಿಂದ ಹೈಯರ್ ಮಾಡಬಾರ್ದು, ಅದೆಲ್ಲ ಕಂಡೀಷನ್ಸ್ ಹೇಳಿದ್ದಾರೆ. ಸೊ ಮನೆಯಲ್ಲೇ ಹ್ಯಾಂಡ್ಮೇಡ್ ಆ ಥರ. ಸೊ ಐ ಆಮ್ ಗಿವಿಂಗ್ ಅ ಟ್ರೈ ಮಾಡೋಣ ಅಂತ ಒಂದು ರೆಫರಲ್ ಪಿಕ್ ನೋಡಿದೆ. ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿದೆ. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ಸೊ ಐ ಮೇಕ್ ಇಟ್ ವೆರಿ ಸಿಂಪಲ್. ಸೊ ಇದಕ್ಕೆ ಏನೇನು ಬೇಕಂತ ನಾನು ಹೇಳ್ತೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ರೆಡ್ ಕಲರ್. ಇದು ನಾರ್ಮಲ್ KG ಕಾರ್ಡ್ಬೋರ್ಡ್. ಅದ್ರ ಜೊತೆಗೆ ಒಂದು ಕೋನ್ ಶೇಪ್ಡ್ ಹ್ಯಾಪಿ ಬರ್ಡೇದು ಬರುತ್ತಲ್ವ ಕ್ಯಾಪ್, ಅದು ತಲೆಗೆ. ಆ್ಯಂಡ್ ಒಂದು ಬ್ಲ್ಯಾಕ್ ಪೇಪರ್, ribbon, Fevikwik, and some colors in our decorative items. So ನಾನು ಆಲ್ರೆಡಿ ಒಂದು ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಹಿಂಗಿಡೋದು ನನ್ನ ಮಗನ ಶೇಪಲ್ಲಿ ಆಲ್ರೆಡಿ ಮಗನ ಶೇಪಲ್ಲ ಮೆಜರ್ಮೆಂಟ್ ತೊಗೊಂಡು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಗೇನ್ ಇನ್ನೊಂದು ಶೀಟ್ ಹಿಂದೆಗಡೆಗೆ ಕಟ್ ಮಾಡಬೇಕು. ಇದು ಡೀಟೇಲಿಂಗ್ಸ್ ಎಲ್ಲ ಮಾಡಬೇಕು. ಒನ್ಸ್ ಇಟ್ ಇಸ್ ಡನ್ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಗೊತ್ತಿಲ್ಲ, ಒಂದು ರೆಫರಲ್ ಪಿಕ್ ತೋರಿಸ್ತೀನಿ, ಹಾಕ್ತೀನಿ. ಆಮೇಲೆ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಓಕೆ, ಇವಾಗ ನಾನು 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಫ್ರಂಟ್ ಪಾರ್ಟ್ಗೆ, ಇನ್ನೊಂದು ಹಿಂದೆಗಡೆ. ಸೊ ಇವಾಗ ಈ ಸ್ಟಾರ್ ಫಿಶ್ಗೆ ಸ್ವಲ್ಪ ಡೀಟೇಲಿಂಗ್ಸ್ ಮಾಡ್ತೀನಿ. ಜಸ್ಟ್ ಈ ಥರ ಏನಾದರೂ ಔಟ್ಲೈನ್ ಏನಾದರೂ ಕೊಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇದು ಒಂದು ವೇಸ್ಟ್ ಥರ್ಮೋಕೋಲ್ ಇದೆ. ಸೊ ಇದರಲ್ಲಿ ಕಣ್ಣು ಡ್ರಾ ಮಾಡ್ತೀನಿ. ಸೊ ಈ ಥರ ಇನ್ನೊಂದು ಕಟ್ ಮಾಡ್ಕೊತೀನಿ. ಸೊ ಕಣ್ಣು ಡೀಟೇಲಿಂಗ್ಸ್ ಎಲ್ಲ ಕೊಟ್ಟಮೇಲೆ ಈ ಥರ ಕಾಣ್ತಿದೆ. ಇದಕ್ಕೆ ಒಂದು ಸ್ಮೈಲಿ ಇಲ್ಲ ಸ್ಮೈಲ್ ಮಾಡ್ತಿರೋ ಥರ ಏನಾದರೂ ಮಾಡ್ತೀನಿ. ಇವಾಗ ಹೇಗೆ ಕಾಣ್ತಾ ಇದೆ. ಇದಕ್ಕೆ ಟಂಗ್ ಔಟ್ ಒಂದು ಮಾಡೋಣ. ಸೊ ಈ ಡೀಟೇಲಿಂಗ್ ಸುಮ್ಮನೆ ಹಿಂಗೆ ವೇಸ್ಟ್ ಥರ್ಮೋಕೋಲ್ ಇದೆಯಲ್ಲ, ಸೊ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಪೇಸ್ಟ್ ಮಾಡಿಲ್ಲ, ಇಷ್ಟು ಮಾಡ್ತೀನಿ. ಸೊ ಇಟ್ಸ್ ಡನ್. ಸಾಕು ಅನಿಸುತ್ತೆ, ಇಷ್ಟೇ. ಸೊ ಇದಕ್ಕೆ ಈ ಕ್ಯಾಪ್ಗೂ ಸ್ವಲ್ಪ ರೆಡ್ ಪೇಪರಿಂದ ಇದೇ ಥರನೇ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಅದಾದಮೇಲೆ ಇನ್ನೂ ಫೈನಲ್ ಲುಕ್ ತೋರಿಸಿ. ಇದು ಫೈನಲ್ ಲುಕ್ ಹಿಂಗೆ ಬಂದಿದೆ. ಸೊ ಅವನಿಗೆ ಕಾಂಪಿಟೇಷನ್ ನಾಳೆ ಇರೋದ್ರಿಂದ ಬೆಳಗ್ಗೆ ಡ್ರೆಸ್ ಮಾಡಬೇಕಾದ್ರೆ ತೋರಿಸಿ ವಿಡಿಯೋ ಮಾಡ್ತೀನಿ.
ಅದನ್ನು ತೋರಿಸ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ನೋಡಿದ್ರಲ್ವಾ ಹೇಗಿತ್ತು ಸ್ಟಾರ್ ಫಿಶ್ ನಾನು ಮಾಡಿದ್ದು. ಸೊ ಇದಕ್ಕೆ ನಾನು ಸ್ಪೆಂಡ್ ಮಾಡಿದ್ದು ಜಸ್ಟ್ 120 ರೂಪೀಸ್ ಅಷ್ಟೇ. ಕಾರ್ಡ್ಬೋರ್ಡ್ ಶೀಟ್ಸು ಅವೆರಡು ಮತ್ತು ಕ್ಯಾಪ್, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಮನೇಲಿ ಇದ್ದಿದ್ದೇನೆ ಯೂಸ್ ಮಾಡಿರೋದು. ಸೊ ದಿಸ್ ವಾಸ್ ಒನ್ ಆಫ್ ದ ಈಸಿಯೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟಾದರೆ ನೀವು ಟ್ರೈ ಮಾಡಿ. ಸೊ ದಟ್ ಈಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.